ಇದು ನಿಮಗೆ ಸರಿಯಾಗಿ ನೀವು ಇದನ್ನು ಬಳಸ್ಕೊಂಡ್ರೆ ಇದು ನಿಮ್ಮ ಫ್ರೆಂಡ್ ಇದು ನಿಮಗೆ ಒಳ್ಳೆ ಫ್ರೆಂಡ್. ಅಡಿಗೆ ಮಾಡಕ್ಕೆ ಸಹಾಯ ಮಾಡ್ತದೆ, ಯಾವುದು ಅನಿಲ. ನೀವು ಒಂದ್ ವೇಳೆ ಅದನ್ನ ಬೇಜವಾಬ್ದಾರಿಯಿಂದ ನಿರ್ವಹಿಸಿದ್ರೆ ಈ ಸಿಲಿಂಡರ್ ಅಂತಕ್ಕಂಥದ್ದು LPG ಅಂತಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಇದನ್ನ ನೀವು ಸರಿಯಾಗಿ ಬಳಸ್ಕೊಳ್ಳಬೇಕಂತಂದ್ರೆ ಇದರ ದುರುಪಯೋಗ ಬೇಜವಾಬ್ದಾರಿ ನಡ್ಕೊಂಡ್ರೆ ಮರ್ತು ಬಿಟ್ರೆ ನೀವು ರೆಗ್ಯುಲೇಟರ್ ಆಫ್ ಮಾಡೋದಾಗ್ಲಿ ಲೀಕೇಜ್ ಆಗಲಿ ನೀವೇನು ಮರ್ತು ಬಿಟ್ಟು ಒಲೆ ಹೊರದು ನಿಮಗೆ ಅಡಿಗೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತದೆ. ಒಂದು ವೇಳೆ ನೀವು ಅದನ್ನ ನೀವು ಬೇಜವಾಬ್ದಾರಿ ಮಾಡಿದ್ರೆ ಇದರಿಂದ ಭಾರಿ ಅನಾನುಕೂಲ ಇದೆ. ಇದು ಸಿಲಿಂಡರ್ ನಿಮ್ಗೆ ಅಡಿಗೆ ಮಾಡ್ಬೋದು, ನೀವು ಬೇಜವಾಬ್ದಾರಿಯಿಂದ ಇದನ್ನ ನಡ್ಕೊಂಡ್ರೆ ಇದು ನಿಮ್ಗೆ ಬ್ಲಾಸ್ಟ್ ಆಗ್ಬೋದು, ಮನೇಲಿ ಜೀವ ಕಳಿಬೋದು, ಮನೆ ಕೂಡ ಬಿದ್ದುಬಿಡುತ್ತೆ. ಇದರಿಂದ ಬಾಂಬ್ಗಿಂತ ಇದು ಬಹಳ ಡೇಂಜರ್. ಇದ್ರ ಸ್ಪಾಟ್ಸ್ ಒಂದ್ ವೇಳೆ ಸ್ಫೋಟ ಆದ್ರೆ 2 ಕಿಲೋಮೀಟರ್ ವರೆಗೆ ಹೋಗುತ್ತೆ. 14 ಸಿಲಿಂಡರ್ ಏನದು ಸಿಲಿಂಡರ್ ಬರ್ತಲ್ಲ, ಹೊಸ ಸಿಲಿಂಡರ್ ಫುಲ್ ಇರೋದು ಒಂದ್ ವೇಳೆ ಸ್ಫೋಟ ಸಂಭವಿಸಿದ್ರೆ 2 ಕಿಲೋಮೀಟರ್ ಹೋಗ್ತದೆ. ಆದ್ರಿಂದ ಇದನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು, ರೆಗ್ಯುಲೇಟರ್ನ ಆಫ್ ಮಾಡಬೇಕು. ಆಮೇಲೆ ಲೀಕೇಜ್ ಆದ ಸಂದರ್ಭದಲ್ಲಿ ಒಳಗಡೆ ವಾಷರ್ ಬರ್ತವೆ, ಇದ್ರೊಳಗೆ ರೆಗ್ಯುಲೇಟರ್ ಒಳಗಡೆ ಆ ವಾಷರ್ ಸರಿಯಾಗಿ ಅವ್ರ ಕಡೆಯಿಂದ ನೀವು ವಾಷರ್ ತಗೊಂಡು ಹೋಗ್ಬೇಕು. ಆಮೇಲೆ 5 ವರ್ಷಕ್ಕೊಮ್ಮೆ ಇದ್ರದ್ದು ಏನು ಪೈಪು ಓಸ್ ಪೈಪನ್ನ ನೀವು ಪ್ರತಿ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕು. ಮತ್ತೆ ಇವಾಗ ನೀವು ಹೊರಗಡೆ ಹೋಗ್ಬೇಕಾದ್ರೆ ಗ್ಯಾಸ್ ಸಿಲಿಂಡರ್ನ ನೀವು ಅಡಿಗೆ ಮಾಡ್ಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ನೀವು ಗ್ಯಾಸ್ ಆಫ್ ಮಾಡಿ ಹೊರಗೆ ಹೋಗ್ಬೇಕು. ಅದರ ಮೇಲೆ ನೀವು ಹಾಲು ಕಾಯಕ್ಕಿಟ್ಟು ನೀರು ಕಾಯಕ್ಕಿಟ್ಟು ಹೊರಗಡೆ ಹೋದ್ರೆ ಅದು ಉಕ್ಕಿ ಒಲೆ ಮೇಲೆ ಬಿದ್ದು ಗ್ಯಾಸ್ ಆಫ್ ಆದ್ರೆ ಅದರಿಂದ ಬಹಳ ಅಪಾಯ ಇದೆ. ನೋಡಿ ಒಂದು ಮಾತಾಡ್ತೀನಿ ಕೇಳ್ರಿ ಎಲ್ಲರೂ, ಉರಿಯುತ್ತಿರುವ ಅನಿಲ ಸೋರುತ್ತಿರುವ ಅನಿಲ ಉರಿಯುತ್ತಿರುವ ಅನಿಲಕ್ಕಿಂತ ಅಪಾಯಕಾರಿ. ಅರ್ಥ ಮಾಡ್ಕೊಳ್ಬೇಡ. ಇದು ಒಂದ್ ವೇಳೆ ಉರಿತಾ ಇತ್ತಂದ್ರೆ ಇದರಿಂದ ಏನು ಅಪಾಯ ಇಲ್ಲ. ಮನೆ ಅಡಿಗೆ ಮಾಡುವಾಗ ಇದರಿಂದ ಉರಿತಾ ಇತ್ತು ಅಂತಂದ್ರೆ ಏನು ಅಪಾಯ ಇಲ್ಲ. ಮನೆ ದಗಾಯಿಸಿ ಉರಿತಾ ಇತ್ತಂದ್ರೆ ಏನು ಅಪಾಯ ಇಲ್ಲ. ಯಾವಾಗಲೂ ಸೋರ್ತಾ ಇದೆ ಅಂತಂದ್ರೆ ಈ ರೂಮ್ ತುಂಬ ಎಲ್ಲ ಹಡ್ಕೊಂಡ್ಬಿಟ್ಟು ಗ್ಯಾಸ್ ಹಡ್ಕೊಂಡ್ಬಿಟ್ಟು ಒಂದ್ ವೇಳೆ ಲೈಟ್ ಮಾಡೋದಾಗ್ಲಿ ಫೋನ್ ಯೂಸ್ ಮಾಡೋದಾಗ್ಲಿ ಏನೇ ಮಾಡಿದ್ರೆ ನಿಮಗೆ ಅದು ರಿಮೋಟ್ ಕಂಟ್ರೋಲ್ ಏನು ರಿಮೋಟ್ ಕಂಟ್ರೋಲ್ ಯಾಕೆ ಒತ್ತಿಬಿಟ್ರೆ ಯಾಕೆ ಬ್ಲಾಸ್ಟ್ ಆಗ್ತದೆ. ಆ ತರ ಈ ರೂಮ್ ನಲ್ಲಿ ಇರ್ತಕ್ಕಂಥ ಸಾಮಾನುಗಳು ಮನುಷ್ಯ ಸುಟ್ಟೋಗ್ಬಿಡ್ತಾರೆ. ಇದು ಉರಿತಾ ಇದ್ರೆ ಪ್ರಾಬ್ಲಮ್ ಇಲ್ಲ, ಗ್ಯಾಸ್ ಸಿಲಿಂಡರ್ ದಗಾಯಿಸಿ ಬೆಂಕಿ ಉರಿತಾ ಇದ್ರೆ ಪ್ರಾಬ್ಲಮ್ ಇಲ್ಲ, ಏನಾಗೋದಿಲ್ಲ. ಇವು ಒಂದ್ ವೇಳೆ ಲೀಕೇಜ್ ಆಗ್ತದೆ ನೋಡಿ, ಲೀಕೇಜ್ ಸೋರಿಕೆ ಸಿಲಿಂಡರ್ ಒಳಗಿಂದ ಸೋರಿಕೆ ಉಂಟಾದಾಗ ಭಾರಿ ಇಷ್ಟು ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ನಿಮ್ಮ ಕ್ವಶನ್ ಇರ್ತದೆ, ಕೆಲವು ಏನ್ ಮಾಡಬೇಕು ಇದನ್ನ ಏನ್ ಮಾಡಬೇಕು ಸರಿ ಆಗಲ್ಲ. ನೀವು ಸ್ವಲ್ಪ ಕ್ವಶನ್ ನಿಮ್ಮನ್ನು ಕೇಳಿದ್ರೆ ಆನ್ಸರ್ ಕೊಡ್ತೀವಿ. ಒಂದು ಎ ಗ್ಲಾಸ್ ಅಂದ್ರೆ ಹುರಿದು ಬೂದಿಯಾಗುವಂತ ವಸ್ತುಗಳಿಗೆ ನಾವು ಎ ಗ್ಲಾಸ್ ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಕಟ್ಟಿಗೆ ಇರ್ಬೋದು, ಬಟ್ಟೆ ಇರ್ಬೋದು, ಪೇಪರ್ ಇರ್ಬೋದು, ಗುಡಿಸಲು ಮಣವೆ ಇವೆಲ್ಲ ಎ ಗ್ಲಾಸ್ ಇದಕ್ಕೆ ನಾವು ನೀರು ಹಾಕಿ ಅರಿಸ್ತೀವಿ. ನೀರು ಮಣ್ಣು ಹಾಕಿ ಅರಿಸ್ತೀವಿ. ಇದಕ್ಕೆ ಬಿ ಗ್ಲಾಸ್ ಅಂದ್ರೆ ಆಯಿಲ್ ಫೈಲ್ಸ್, ಎಣ್ಣೆ ಬೆಂಕಿ. ಆ ಎಣ್ಣೆ ಬೆಂಕಿನ ನಾವು ಏನು ಅರಿಸ್ತೀವಿ ಅಂತಂದ್ರೆ ಇದು ಫೋಮ್ ಅಂತ ಬರುತ್ತೆ ನಮ್ಮಲ್ಲಿ, ಫೋಮ್ ಅಂದ್ರೆ ನೊರೆನಂದಕ. ಆ ನೊರೆನಂದಕ ನಾವು ಯೂಸ್ ಮಾಡೋದಕ್ಕೆ ನಾವು ಬಿ ಗ್ಲಾಸ್ ಪೆಟ್ರೋಲ್ ಬಂಕ್ ಇರ್ಬೋದು, ಡೀಸೆಲ್, ಆಯಿಲ್, ಆಮೇಲೆ ನಿಮ್ಮಲ್ಲಿ ಅಡಿಗೆ ಮಾಡ್ತೀವಿ ಅಡಿಗೆ ಅನಿಲ ಇರ್ಬೋದು, ಅಡಿಗೆ ಎಣ್ಣೆ ಇರ್ಬೋದು. ಇನ್ನು ಇದೊಟ್ಟಿಗೆಲ್ಲ ಏನು ಮಾಡ್ತೀವಿ, ಎಣ್ಣೆ ಬೆಂಕಿಗಳಿಗೆ ನಾವು ಫೋಮ್ ಹಾಕಿ ಅದನ್ನ ಬೆಂಕಿಯನ್ನು ಆರಿಸ್ತೀವಿ. ಸಿ ಗ್ಲಾಸ್ ಅಂದ್ರೆ ಇದು ಅಡಿಗೆ ಅನಿಲ ಬೆಂಕಿ. ಈಗ ಅಡಿಗೆ ಅನಿಲ ಬೆಂಕಿ ಅಂತ ಹೇಳ್ತೀವಿ. ಸಾಧ್ಯತೆ ನೀವು ಎಲ್ಲ ಹೋಗಿರ್ತೀರ, ಸಿಲಿಂಡರ್ ವಾಸನೆ ಬಂತಂದ್ರೆ ಸೀದಾ ಹೋಗಿ ಮತ್ತೆ ಲೈಟ್ ಗೀಟ್ ಆಫ್ ಇರ್ತಾವಲ್ಲ, ಲೈಟ್ ಸಡನ್ನಾಗಿ ಆನ್ ಮಾಡಕ್ ಹೋಗ್ಬಾರ್ದು. ಕಿಟಕಿ ಇದ್ರೆ ಎಲ್ಲ ತೆಗಿಬೇಕು ಫಸ್ಟ್, ಎಲ್ಲ ವಾಸನೆ ಎಲ್ಲ ಹೋಗಿ ಮೇಲೆ ಆಮೇಲೆ
ಆಮೇಲೆ ರಬ್ಬರ್ ಟ್ಯೂಬ್ ಇರುತ್ತಲ್ಲಮ್ಮ, ಪ್ರತಿ 5 ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಚೇಂಜ್ ಮಾಡಬೇಕು. ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ ನೋಡ್ರಿ, ಎಲ್ಲಿಂದ ಎಲ್ಲಿ ಮಟ್ಟ ಯೂಸ್ ಮಾಡ್ಬೇಕಂತ ಅದೊಂದು. ಆಮೇಲೆ ಸಿಲಿಂಡರ್ ಏನು ಸಿಗ್ತೀರಮ್ಮ, ಇವತ್ತಿನ ಸಿಲಿಂಡರ್ ತೊಗೊಂಡಿರ್ತೀರಿ ನೀವು, ಇವತ್ತಿನ ಸಿಲಿಂಡರ್ ತೊಗೊಂಡಿರ್ತೀರ, ಆ ರೆಗ್ಯುಲೇಟರ್ ಆಗಿ ಆನ್ ಮಾಡಿದ ತಕ್ಷಣ ಸ್ಮೆಲ್ ಬರುತ್ತೆ ಅಂತೀರ. ಅದು ರೆಗ್ಯುಲೇಟರ್ ತೊಂದರೆ ಅಲ್ಲ, ಅದ್ರ ಒಳಗಡೆ ಒಂದು ವಾಷರ್ ಇರುತ್ತೆ, ಅದ್ರ ತೊಂದರೆ. ಅದು ನಾವು ಗಾಡಿ ಡ್ರೈವರ್ ಯಾರಾದ್ರೆ ಹೇಳಿದ್ರೆ ಕೊಟ್ಬಿಡೋಣ, ಇಲ್ಲ ನಾವು ಅಲ್ಲಿ ನಿಮಗೆ ಎಲ್ಲ ಬುಕ್ ಇರ್ತಾವಲ್ಲ, ಅದರಲ್ಲಿ ಫೋನ್ ನಂಬರ್ ಇರ್ತದೆ ನಮ್ಮ ಆಫೀಸಿಂದ, ಫೋನ್ ಮಾಡಿ ಹೇಳಿದ್ರೆ ಅಡಿಗಾರ ಕಳಿಸ್ಕೊಡ್ತೀವಿ. ಆ ರೆಗ್ಯುಲೇಟರ್ ಬುಕ್ ತಗೊಂಡು ಆಫೀಸಿಗೆ ಬಂದರೆ ಚೇಂಜ್ ಮಾಡ್ಕೊಡ್ತೀವಿ. ಹೊರಗಡೆ ಪರ್ಚೇಸ್ ಮಾಡಿ ಯಾವತ್ತೂ ರೆಗ್ಯುಲೇಟರ್ ಯೂಸ್ ಮಾಡಬೇಡಿ. ವಿದ್ಯಾರ್ಥಿ ಎಷ್ಟು ಅಂದರೆ ಆ ಕಾಲದಲ್ಲಿ ಅವ್ರ ತಂದೆಯವರಿಗೆ ಶುಲ್ಕ ಕಟ್ಟಲಿಕ್ಕೂ ಕೂಡ, ಕಾಲೇಜ್ ಶುಲ್ಕ ಕಟ್ಟಲಿಕ್ಕೂ ಕೂಡ ಅವಕಾಶ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕಾಮರ್ಸ್ ಆಯ್ಕೆ ಮಾಡ್ಕೊಂಡಾಗ, ಕಾಮರ್ಸ್ ಆಯ್ಕೆ ಮಾಡ್ಕೊಂಡಾಗ ನಾವೆಲ್ಲ ವಿರೋಧ ಮಾಡಿದ್ವಿ. ಆಗಲೇ ನಮ್ದು ಅಪಾಯಿಂಟ್ಮೆಂಟ್ ಆಗಿತ್ತು, ನಮ್ಮಿಂದ ಆಗಿರ್ತಕ್ಕಂಥ ಸಹಾಯ ಮಾಡಿದ್ವಿ. ಮೇಡಮ್ ಹೇಳಿದರು ಬೆಳಗ್ಗೆ ಹೇಳುವಾಗ, ನಿಮಗೆ ನೀವು ಹೋಗಿ ಚೆಕಪ್ ಮಾಡಿಸಿದ್ರೆ ಆಸ್ಪತ್ರೆಯಲ್ಲಿ ಅಂತೇಳಿ, ನಿಮಗೆ ESI ಕಾರ್ಡ್ ಇದೆ, ESI ಕಾರ್ಡನ್ನು ನೀವು ತೋರಿಸಿದ್ರೆ ನಿಮ್ಗೆ ಉಚಿತ ಸಿಗ್ತದೆ. ಆಯ್ತು, ಕೇಳಿ ತಗೋಬೇಕು. ನಿಮ್ಮ ಏಜೆನ್ಸಿ ಹತ್ರ ಕೇಳಿ ತಗೋಬೇಕು, ನಿಮ್ಮ ತಾಲೂಕು ಅಫ್ಸರ್ನ ಕೇಳಬೇಕು, ಕೊಡಿಸ್ತಾರೆ. EPFದು ನಿಮಗೆ ಒಂದು ಉಮಾಂಗ್ ಆ್ಯಪ್ದೊಳಗೆ ನನ್ನ ತಾಲೂಕಿನಲ್ಲಿ ನಾನು ತೋರಿಸಿದ್ದೀನಿ. ಉಮಾಂಗ್ ಆ್ಯಪ್ದೊಳಗೆ ಒಂದು ಇದೆ, ಟ್ರೇ ಇದೆ, ಅದರ ಟೈಪ್ ನೀವು ನೋಡ್ಕೊಂಡ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನಂಬರ್ ಬರ್ತಾರೆ. ಔಟ್ಸೋರ್ಸ್ ಎಂಪ್ಲಾಯೀಸ್ಗೆ ESI ಕಾರ್ಡ್ ಇದೆ, ಕಾಯಂ ಎಂಪ್ಲಾಯೀಸ್ಗೆ KSS ಹೊಸದು ಸ್ಕೀಮ್ ಇದೆ. ಹಾಗಾಗಿ ನೀವು ವರ್ಷಕ್ಕೆ ಒಂದ್ಸರಿ ಯಾರು ಮೋರ್ ದೆನ್ 40 ಇಯರ್ಸ್ ಇದ್ದೀರಿ ಎಲ್ಲರೂ ಕೂಡ ಉಚಿತವಾಗಿ ಮಾಸ್ಟರ್ ಚೆಕಪ್ನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಮಾಡಿಸ್ಕೋಬಹುದು. ಇದಕ್ಕೆ ಯಾವುದು ವೆಚ್ಚ ಇರೋದಿಲ್ಲ. ರಜಾವಧಿ ಇದ್ದಾಗ ಅಥವಾ ನೀವು ESI ಆಸ್ಪತ್ರೆಗೆ ಹೋದರೆ ಆ ಟ್ರೀಟ್ಮೆಂಟ್ ಸಿಗ್ತದೆ ಅಂತೇಳಿ ಹೇಳ್ತಾ ಇಲ್ಲಿ